ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಶನಿವಾರ ಬೆಳಗ್ಗೆ ಓಂ ಶಕ್ತಿ ಮಾಲೆ ಹಾಕ್ಕೊಳ್ಳೋದಕ್ಕೆ ತಯಾರಿ ನಡೆಯುತ್ತಿದೆ. ಇಲ್ಲಿ ನನ್ನ ಜೊತೆಗೆ ಹೇಮಕ್ಕ, ತನು ಮತ್ತು ಅಂಕಲ್ ಎಲ್ಲರೂ ಪೂಜೆಗೆ ಹೂವನ್ನು ತೆಗಿತಾ ಇದ್ದೀವಿ. ಪೂಜೆಗೆ ಹೂವು ಕೂಡ ರೆಡಿಯಾಗಿದೆ. ಇಲ್ಲಿ ನೋಡಿ ಇವಾಗ ನೀವು. ನಂತರ ನಾವೆಲ್ಲರೂ ಓಂ ಶಕ್ತಿ ಮಾಲೆ ಕೂಡ ಹಾಕ್ಕೊಂಡು ಬಂದ್ವಿ. ಮತ್ತು ದೇವರ ಪೂಜೆ ಮುಗಿದ ಮೇಲೆ ಪ್ರಸಾದ ಎಂದರೆ ದೇವರಿಗೆ ಅರ್ಪಿಸಿದ ಆಹಾರ. ಪೂಜೆ ಮುಗಿದ ನಂತರ ಅದನ್ನು ಭಕ್ತರಿಗೆ ಹಂಚುವುದು ನಮ್ಮ ಲಕ್ಷ್ಮೀ ಆಂಟಿಯವರ ಸಂಪ್ರದಾಯ. ಮತ್ತು ಮಾಲೆ ಹಾಕಬೇಕಾದರೆ ಕೆಂಪು ಬಟ್ಟೆ ಧರಿಸುವುದು ಸಾಮಾನ್ಯ. 4ನೇ ದಿವಸ ಸೆಂದಿಲ್ ಅಂಕಲ್ ಅವರ ಮನೆಯಲ್ಲಿ ಓಂ ಶಕ್ತಿ ಪೂಜೆ ನಡೀತಾ ಇದೆ. ಎಲ್ಲರೂ ಪೂಜೆಗೆ ಬಂದಿದ್ದಾರೆ ಹಾಗೂ ಓಂ ಶಕ್ತಿ ಪರಾಶಕ್ತಿ ಎಂಬ ಮಂತ್ರ ಜಪಿಸಿ ಪೂಜೆ ಮಾಡುತ್ತಿದ್ದಾರೆ. ಹಾಗೂ ದೇವರ ಕೃಪೆ ಎಲ್ಲರಿಗೂ ಸಮಾನವಾಗಿ ದೊರೆಯಲಿ ಎಂಬುದು ಇವರ ಭಾವನೆ. ಓಂ ಓಂ ಶಕ್ತಿಯೇ, ಆದಿಪರಾಶಕ್ತಿಯೇ ಎಂದು ನಮಸ್ಕರಿಸಿದರು ಎಲ್ಲರೂ. ಮತ್ತು ಪೂಜೆಯ ನಂತರ ಓಂ ಶಕ್ತಿ ಭಕ್ತರಿಗೆ ಪ್ರಸಾದವನ್ನು ಬಡಿಸುತ್ತಿದ್ದರು ಸೆಂದಿಲ್ ಅಂಕಲ್ ಅವರ ಫ್ಯಾಮಿಲಿ. ಓಂ ಶಕ್ತಿ ಟೆಂಪಲ್ಗೆ ಬಸ್ಸಲ್ಲಿ ಹೋಗುವಾಗ ಯಾವ ರೀತಿ ಎಂಜಾಯ್ ಮಾಡಿದ್ದೀವಿ ಎಂದು ಇನ್ನೊಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್.